ಈ ವಿಡಿಯೋ ನೋಡಿದ್ಮೇಲೆ ತುಂಬಾ ಜನ ಹೆಣ್ಮಕ್ಳು ನನಗೆ ಕಾಮೆಂಟ್ಸ್ ಅಲ್ಲಿ ಬೈಬಹುದು, ಡಿಸ್ಲೈಕ್ ಕೂಡ ಮಾಡಬಹುದು. ಆದ್ರೆ ಸತ್ಯ ಯಾವಾಗ್ಲೂ ಕಹಿ ಆಗಿರತ್ತೆ. ಸೊ ಈ ವಿಡಿಯೋ ನಾನು ಮಾಡೇ ಮಾಡ್ತೀನಿ. ಡಿಯರ್ ಮೆನ್, ಅತುಲ್ ಸುಭಾಷ್ಗೆ ಏನಾಯ್ತೋ, ಅವರು ಎಷ್ಟು ಹರಾಸ್ಮೆಂಟ್, ಮೆಂಟಲ್ ಪ್ರೆಷರ್ಗೆ ಒಳಗಾಗಿದ್ರೋ ಅದು ಬೇರೆ ಯಾವ ಗಂಡಸಿಗೂ ಆಗ್ಬಾರ್ದು, ನಿಮಗೂ ಕೂಡ. ಯಾಕಂದ್ರೆ ನಮ್ಮ ಕಾನೂನು ಹೇಳುತ್ತೆ ಇನ್ನೋಸೆಂಟ್ ಅಂಟಿಲ್ ಪ್ರೂವನ್ ಗಿಲ್ಟಿ ಅಂತ. ಆದ್ರೆ ಈ ಸಮಾಜ ಗಂಡು ಮಕ್ಕಳಿಗೆ ಹೇಳೋದು ಯು ಆರ್ ಗಿಲ್ಟಿ ಅಂಟಿಲ್ ಪ್ರೂವನ್ ಇನ್ನೋಸೆಂಟ್ ಅಂತ. ಅತುಲ್ ಸುಭಾಷ್ಗೆ ಏನಾಯ್ತು, ಅವರು ಯಾಕಿಷ್ಟು ದೊಡ್ಡ ಡಿಸಿಷನ್ ತಗೊಂಡ್ರು ಅಂತ ನಿಮಗೆ ಗೊತ್ತೇ ಇದೆ. ನಾನು ಮತ್ತೆ ಅದನ್ನೇ ಹೇಳಿ ನಿಮ್ಮ ಟೈಮ್ ಅನ್ನ ವೇಸ್ಟ್ ಮಾಡಲ್ಲ, ಡೈರೆಕ್ಟ್ ಆಗಿ ವಿಷಯಕ್ಕೆ ಬರ್ತೀನಿ. 2022ರಲ್ಲಿ ಮ್ಯಾರೇಜ್ ರಿಲೇಟೆಡ್ ಇಶ್ಯೂಸ್ ಇಂದ ಇಂಡಿಯಾದಲ್ಲಿ 4237 ಜನ ಮದುವೆಯಾದಂತಹ ಗಂಡು ಮಕ್ಕಳು ತಮ್ಮ ಜೀವವನ್ನ ಕಳೆದುಕೊಂಡ್ರು. ಭಾರತದಲ್ಲಿ ಪ್ರತಿ 9 ನಿಮಿಷಕ್ಕೆ ಒಬ್ಬ ಮದುವೆಯಾದ ಗಂಡಸು ತನ್ನ ಜೀವವನ್ನ ಕಳೆದುಕೊಳ್ತಾ ಇದ್ದಾನೆ. ಇದಕ್ಕೆ ಕಾರಣ ಕೆಲವು ಹೆಣ್ಣು ಮಕ್ಕಳು IPC ಸೆಕ್ಷನ್ 498 ಅಡಿಯಲ್ಲಿ ಫೇಕ್ ಕೇಸ್ಗಳನ್ನ ಫೈಲ್ ಮಾಡ್ತಾ ಇರೋದಕ್ಕೆ. ನಮ್ಮ ಸಮಾಜದ ವ್ಯವಸ್ಥೆ ಹೀಗಿದೆ. ಇಲ್ಲಿ ಯಾರಿಗೂ ಸತ್ಯವನ್ನ ತಿಳಿದುಕೊಳ್ಳೋ ಆಸಕ್ತಿನೇ ಇಲ್ಲ. ಈ ಸಮಾಜದಲ್ಲಿ ಡಿವೋರ್ಸ್ ಅನ್ನೋದು ಒಂದು ಬಿಸ್ನೆಸ್ ಆಗಿದೆ. ಡಿವೋರ್ಸ್ ದುಡ್ಡು ಮಾಡೋಕೆ, ಬ್ಲಾಕ್ ಮೇಲ್ ಮಾಡೋದಕ್ಕೆ ಇರೋ ಒಂದು ATM ಮಷೀನ್ ಆಗಿದೆ. ಇಲ್ಲಿ ಎಲ್ಲರೂ ದುಡ್ಡು ಮಾಡುತ್ತಾರೆ. ಹೆಂಡತಿ, ಲಾಯರ್, ಸೋಷಿಯಲ್ ಆಕ್ಟಿವಿಸ್ಟ್, ಫೇಕ್ ವಿಕ್ಟಿಮ್ಸ್. ಅಷ್ಟೇ ಯಾಕೆ, ಕೆಲವು ಭ್ರಷ್ಟ ಪೊಲೀಸ್ ಅಧಿಕಾರಿಗಳು ಕೂಡ. ಇದರಲ್ಲಿ ಕಬ್ಬಿನ ತರ ಹಿಂಡಿ ಹಿಪ್ಪೆಯಾಗೋದು ಮಾತ್ರ ಆ ಇನ್ನೋಸೆಂಟ್ ಮ್ಯಾನ್. ನಾನು ಎಲ್ಲಾ ಗಂಡು ಮಕ್ಕಳು ಇನ್ನೋಸೆಂಟ್ ಅಂತ ಹೇಳ್ತಾ ಇಲ್ಲ, ಇಲ್ಲಿ ಹೇಳ್ತಾ ಇರೋದು ಫೇಕ್ ಕೇಸಸ್ ಮತ್ತೆ ಮಿಸ್ಯೂಸ್ ಬಗ್ಗೆ. ಭಾರತದಲ್ಲಿ ಜೆಂಡರ್ ನ್ಯೂಟ್ರಲ್ ಲಾಸ್ ಇಲ್ಲ. ಫಾರ್ ಎಕ್ಸಾಂಪಲ್ IPC ಸೆಕ್ಷನ್ 63 ನೋಡಿ. ಇದು ಯಾವ ಸೆಕ್ಷನ್ ಅಂತ ನಾನು ಹೇಳಲ್ಲ, ನೀವೇ ನೋಡಿ. ಈ ಸೆಕ್ಷನ್ ನಲ್ಲಿ ಒಬ್ಬ ಗಂಡಸೆ ಯಾವಾಗ್ಲೂ ಅಪರಾಧಿ ಆಗೋದು. ಈ ಸೆಕ್ಷನ್ ಪ್ರಕಾರ ಒಬ್ಬ ಹೆಣ್ಣು ಅಪರಾಧಿ ಆಗೋಕೆ ಆಗಲ್ಲ. ಒಬ್ಬ ಅಡಲ್ಟ್ ಮೇಲ್ ವಿಕ್ಟಿಮ್ಗೆ ಯಾವುದೇ ರೀತಿಯ ಪ್ರಾವಿಷನ್ಸ್ ಕೂಡ ಇಲ್ಲ. ಯಾವಾಗ್ಲೂ ಒಬ್ಬ ಗಂಡಸೆ ಅಪರಾಧಿ ಆಗ್ತಾನೆ, ಹೆಣ್ಣು ವಿಕ್ಟಿಮ್ ಆಗಿರ್ತಾಳೆ. ಇದು ಯಾವ ಸೀಮೆ ನ್ಯಾಯ? ನಮ್ಮ ಕಾನೂನು ಹೇಳುತ್ತೆ ಕೇವಲ ಗಂಡ ಮತ್ತು ಅವನ ರಿಲೇಟಿವ್ಸ್ ಮಾತ್ರ ಅವನ ಹೆಂಡತಿಯ ಮೇಲೆ ಕ್ರಿಯಲ್ಟಿ ತೋರಿಸ್ತಾರೆ. ಇದು ಒಂದು ನಾನ್ ಬೇಲೆಬಲ್ ಮತ್ತೆ ಕಾಗ್ನಿಸಬಲ್ ಅಫೆನ್ಸ್ ಆಗಿದೆ. ಹಸ್ಬೆಂಡ್ ಮತ್ತೆ ಅವನ ರಿಲೇಟಿವ್ಸ್ಗೆ 3 ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ಜೈಲು ಶಿಕ್ಷೆ ಕೂಡ ಆಗಬಹುದು. ಇದು ಯಾವ ಸೀಮೆ ನ್ಯಾಯ ರೀ? ಮದ್ವೆ ಆಗೋದಕ್ಕಿಂತ ಮುಂಚೆ ಕಪಲ್ಸ್ ರಿಲೇಶನ್ಶಿಪ್ ಅಲ್ಲಿ ಇದ್ರೆ, ಮದ್ವೆ ಆಗೋ ಟೈಮಲ್ಲಿ ಹುಡುಗ ಹುಡುಗಿನ ಮದ್ವೆ ಆಗಲ್ಲ ಅಂದ್ರೆ ಆಗ ಆ ಹುಡುಗಿ ಅವನ ಮೇಲೆ ಕೇಸ್ ಹಾಕ್ಬಹುದು. ಇದು ಉಲ್ಟಾ ಆದ್ರೆ ಹುಡುಗಿನೇ ಹುಡುಗನನ್ನ ಮದುವೆ ಆಗಲ್ಲ ಅಂದ್ರೆ ಆಗ ಆ ಹುಡುಗ ಯಾವ ಸೆಕ್ಷನ್ ಅಲ್ಲಿ ಕೇಸ್ ಹಾಕ್ತಾನೆ? ಯಾವುದೂ ಇಲ್ಲ. ಇದಕ್ಕೆ ಯಾವುದೇ ಲೀಗಲ್ ರೆಮಿಡಿ ಇಲ್ಲ. ಯೋಚನೆ ಮಾಡಿ. ನಿಮ್ಗೆ ಒಂದು ಕೇಸನ್ನ ನಾನು ಹೇಳಲೇಬೇಕು. ದೆಹಲಿಯಲ್ಲಿ ಕೆಲವು ವರ್ಷಗಳ ಹಿಂದೆ ಒಂದು ಕೇಸ್ ಆಗಿತ್ತು, ಜಸ್ಲಿನ್ ಕೌರ್ ವರ್ಸಸ್ ಸರ್ವೇಜ್ ಸಿಂಗ್ ಅಂತ. ಒಬ್ಬ ಹುಡುಗಿ ಬೈಕ್ ಮೇಲೆ ಕೂತಿರುವ ಹುಡುಗನ ಫೋಟೋವನ್ನ ತಗೊಂಡು ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ಲು. ಅಷ್ಟೇ, ರಾತ್ರಿಯಲ್ಲಿ ದೆಹಲಿಯ ಸರ್ಜೇತ್ ಸಿಂಗ್ ಹೆಸರು ದಿಲ್ಲಿ ಕಾ ದರಿಂದಾ ಅಂತ ಆಯ್ತು. ಕೋರ್ಟ್ ಅವನನ್ನ ಅಪರಾಧಿ ಅಂತ ಘೋಷಣೆ ಮಾಡೋದಕ್ಕಿಂತ ಮುಂಚೆನೆ ಇಡೀ ಪ್ರಪಂಚ ಅವನನ್ನ ಒಬ್ಬ ಅಪರಾಧಿಯನ್ನಾಗಿ ಮಾಡಿತ್ತು. ಅವನನ್ನ ಕೆಲಸದಿಂದ ತೆಗೆದ್ರು. ಅವನ ತಂದೆಗೆ ಇದರಿಂದ ಎಷ್ಟು ಸ್ಟ್ರೆಸ್ ಜಾಸ್ತಿ ಆಯ್ತು ಅಂದ್ರೆ ಅವರಿಗೆ ಹಾರ್ಟ್ ಅಟ್ಯಾಕ್ ಆಯ್ತು. ಅವನ ತಾಯಿ ಇದರಿಂದ ಡಿಪ್ರೆಷನ್ಗೆ ಹೋದ್ರು. ಕೇಸ್ ಕೋರ್ಟ್ಗೆ ಹೋದಾಗ 10 ಸಲ ಡೇಟ್ ಕೊಟ್ರು. ಜಸ್ಲಿನ್ ಕೋರ್ಟ್ಗೆ ಬರಲೇ ಇಲ್ಲ. ಅವಳು ಬೇರೆ ಕಂಟ್ರಿಗೆ ಸ್ಟಡಿ ಮಾಡೋಕೆ ಹೋಗಿದ್ಲು. 3 ವರ್ಷ ಈ ಕೇಸ್ ನಡೀತು. ಕೊನೆಯಲ್ಲಿ ಕೋರ್ಟ್ ಸರ್ಜಿತ್ ಒಬ್ಬ ನಿರಪರಾಧಿ ಅಂತ ಘೋಷಿಸ್ತು. ಆದ್ರೆ ಆ ಟೈಮಲ್ಲಿ ಇವರಿಗೆ ಇವನ ಫ್ಯಾಮಿಲಿ ಮೆಂಬರ್ಸ್ಗೆ ಆಗಿದ್ದಂತಹ ಹರಾಸ್ಮೆಂಟ್, ಇನ್ಸಲ್ಟ್, ಮಾನಹಾನಿಯ ಕಥೆ ಏನು? ಇದರಿಂದ ಅರ್ಥ ಆಗೋದು ಇಷ್ಟೇ, ಪ್ರತಿ ಸಲ ಗಂಡಸೆ ಅಪರಾಧಿ ಆಗಿರಲ್ಲ. ಈ ಮಾತನ್ನ ನೀವು ಒಪ್ಪೋದಾದ್ರೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಜೈ ಹಿಂದ್.